ಶ್ರೀ ಗುರುವೇ ಕೃಪೆಯಾಗು, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಸ್ವಾನುಭಾವದ ನಿಲೆಯ ನಾನೇನು ಬಲ್ಲೆನಯ್ಯ, ನೀನೇ ಒಳಪಪ್ಪು ಏನ ನುಡಿಸಿದೊಡೆ, ನಾ ನುಡಿವೆ ಗುರುವೇ ಕೃಪೆಯಾಗು. ಜಗದಾದಿ ಜಗದ್ಗುರು ಸಿದ್ಧಾರೂಢ ಶಿವಾನಂದಪ್ಪಂಗಳವರ ಕರ್ತೃಬುದ್ಧಿಗೆಯನ್ನು ದೀರ್ಘ ದಂಡೋತ್ ಪ್ರಣಾಮಗಳನ್ನು ಸಮರ್ಪಿಸಿ, ಹಾಗೂ ಪೂರ್ಣಾನಂದಪ್ಪಂಗಳವರ ಕರ್ತೃಗದಿಯನ್ನು ದೀರ್ಘ ದಂಡೋತ್ ಪ್ರಣಾಮವನ್ನು ಸಮರ್ಪಿಸಿ, ಎನ್ನ ಆರಾಧ್ಯ ದೇವರು ಸದ್ಗುರುನಾಥ ಶ್ರದ್ಧಾನಂದಪ್ಪಂಗಳವರ ಕರ್ತೃಗದಿಯನ್ನು ದೀರ್ಘ ದಂಡೋತ್ ಪ್ರಣಾಮ ಸಮರ್ಪಿಸಿ, ಅಧಿಕ ಮಾಸದ ಕೋಟಿ ಜಪಜ್ಞ ಕಾರ್ಯಕ್ರಮದ ವೇದಾಂತ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಹಳಕಟ್ಟಿ ಅಪ್ಪಾಜಿಯವರ ಪಾದಕ್ಕೂ ಅನಂತ ಅನಂತ ದೀರ್ಘ ದಂಡೋತ್ ಪ್ರಣಾಮವನ್ನು ಸಮರ್ಪಿಸಿ, ಈ ಕಾರ್ಯಕ್ಕೆ ಅಧಿಷ್ಠಾನ ಮೂರ್ತಿಗಳಾಗಿರ್ತಕ್ಕಂಥ ಅಧ್ಯಕ್ಷತೆ ಸ್ಥಾನದಲ್ಲಿ ಅಲಂಕೃತರಾಗಿರ್ತಕ್ಕಂಥ ನೀಲಲೋಹಿತ ಶಿವಲೋಹಿತ ಅಪ್ಪಾಜಿಯವರ ಪಾದಕ್ಕೂ ಅನಂತ ದೀರ್ಘ ದಂಡೋತ್ ಪ್ರಣಾಮ ಸಮರ್ಪಿಸಿ, ಹಾಗೂ ಸಂಚಾಲಕರಾಗಿರ್ತಕ್ಕಂಥ ವಿದ್ಯಾನಂದ ಅಪ್ಪಾಜಿಯವರ ಪಾದಕ್ಕೂ ನಮಸ್ಕರಿಸಿ, ಹಾಗೂ ಮಾತೋಶ್ರೀ ಶ್ರೀದೇವಿ ಅಮ್ಮ ತಾಯಿಯವರ ಪಾದಕ್ಕೂ ನಮಸ್ಕರಿಸಿ, ಯಲ್ಲಮ್ಮ ತಾಯಿಯವರ ಪಾದಕ್ಕೂ ಹಾಗೂ ಸುವರ್ಣಮ್ಮರ ತಾಯಿಯವರ ಪಾದಕ್ಕೂ ನಮಸ್ಕರಿಸಿ, ವೀರಪ್ಪ ಶಾಸ್ತ್ರಿಯವರ ಪಾದಕ್ಕೂ ನಮಸ್ಕರಿಸಿ, ಜಗನ್ಮಾತೆಯ ಆರಾಧಕರಾಗಿರ್ತಕ್ಕಂಥ ದೇವಿ ಆರಾಧಕರಾಗಿರ್ತಕ್ಕಂಥ ತೋರಣಗಟ್ಟಿಲಿನ ಬಂದಿರತಕ್ಕಂಥ ಹುಣಸ್ಯಾಳದ ಗುರುಗಳ ಪಾದಕ್ಕೂ ನಮಸ್ಕರಿಸಿ, ಹಾಗೂ ಬೆಳ್ಳೇರಿಯಿಂದ ಬಂದಿರತಕ್ಕಂಥ ಶಿವಪುತ್ರಪ್ಪ ಶಾಸ್ತ್ರಿಯವರ ಪಾದಕ್ಕೂ ನಮಸ್ಕರಿಸಿ, ಸಂಗೀತ ಕಲಾವಿದರಾಗಿರ್ತಕ್ಕಂಥ ನಿಂಗಪ್ಪಣ್ಣ ಹಾಲಿಗೆರೆ ಅವರವ್ರ ಪಾದಕ್ಕೂ ನಮಸ್ಕರಿಸಿ, ಇದೀಗ ಬಂದಿರತಕ್ಕಂಥ ಯರಗೊಪ್ಪಲಿನ ಮುಂಗುರಡಿ ಕೊಪ್ಪದ ಮುತ್ತಣ್ಣ ಯರಗೊಪ್ಪ ಅವರಿಗೆ ಕೂಡ ನಮಸ್ಕರಿಸಿ, ಹಾಗೂ ಗ್ರಾಮದ ಸಮಸ್ತ ಸೋಮನಕೊಪ್ಪ ಗ್ರಾಮದ ಸಮಸ್ತ ಗುರು ಹಿರಿಯರಿಗೂ ಮತ್ತು ಅವರಾದಿನ ಬಂದಿರತಕ್ಕಂಥ ಶಿವರುದ್ರಪ್ಪ ಅವರ ಪಾದಕ್ಕೂ ನಮಸ್ಕರಿಸಿ, ಸೋಮನಕೊಪ್ಪದ ಸಂಚಾಲಕರಾಗಿರ್ತಕ್ಕಂಥ ನಮ್ಮ ಚಂದ್ರ ಬಿಲ್ಲಾರ್ ಅವರಿಗೂ ಕೂಡ ನಮಸ್ಕರಿಸಿ, ಗೋಲಿ ಕಲಾವಿದರಾದ ಶ್ರೀಕಾಂತ್ ಗೌಡರು, ಶಿವಗೌಡರು, ಅವರಿವರ ಸಮಸ್ತ ಸೋಮನಕೊಪ್ಪದ ಹಿರಿಯರಿಗೆ, ಸೋಮನಕೊಪ್ಪದ ತಾಯಂದರಿಗೆ, ಹಳ್ಳಿಯಿಂದ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಕೂಡ ನಮಸ್ಕರಿಸಿ, ಇವತ್ತಿನ ಒಂದು ವಿಷಯ ಏನಪ್ಪ ಅಂತಂದ್ರೆ, ಲೋಕ ಹಿತಚಿಂತಕರಾಗಿರ್ತಕ್ಕಂಥ ಶ್ರೀಮನ್ ನಿಜಗುಣ ಶಿವಯುಗಳ ಕೈವಲ್ಯ ಪದ್ಧತಿಯ ಶಿವಕಾರಣ್ಯ ಸ್ಥಳದ 5ನೇ ಪದದ ಒಂದು ಶ್ಲೋಕ ಇಟ್ಕೊಂಡಿದ್ದಾರೆ ಇವತ್ತು. ಅದು ಯಾವುದಂತ ಕೇಳಿದ್ರೆ, ಹರನಾಮವನ್ನು ಬಿಡದೆ ಜಪಿಸಬಲ್ಲವರ ಭವಮರಣ ಮಲಪಾಶ ಬಂದ ಬಹು ದುರಿತ ಕಂಟಕ ಒಳೆದು ಕೈ ಸಾರುತಿಯ ವಮಲ ತರ ಭೋಗ ಮೋಕ್ಷಬಹುದು ಅಂತ ಬರ. ಹರನಾಮವನ್ನು ಬಿಡದೆ ಜಪಿಸಬಲ್ಲವರ ಭವಮರಣ ಮಲಪಾಶ ಬಂದ ಬಹು ದುರಿತ ಕಂಟಕ ಒಳಿದು ಕೈಸಾರುತಿಯ ಒಮ್ಮಳ ತರಭೋಗ ಮೋಕ್ಷಬಹುದು ಅಂತ ಬರೋರ. ಅದಕ್ಕೆ ಪರಮಾತ್ಮನ ನಾಮಸ್ಮರಣೆಯನ್ನ ಅಚ್ಚುಕಟ್ಟಾಗಿ ಅತಿ ಭಕ್ತಿಲಿಂದ ಯಾರು ಮಾಡ್ತಾರ ಅವರ ಮಲಪಾಶ ಬಂದ ಬಹು ಅಂತಂದ್ರೆ ಮಲದೋಷ, ಮಲ ವಿಕ್ಷೇಪ, ಆವರಣ ದೋಷಗಳದಾವ ಮನುಷ್ಯನಿಗೆ. ಆ ಮಲದೋಷ ನಿವಾರಣೆ ಆಗ್ಬೇಕಾಗಿತ್ತಪ್ಪ ಅಂದ್ರೆ ನಾಮ ಜಪ ಮಾಡಕತ್ತಾರ ನೋಡ್ರಿ. ಈಗ ಪರಮಾತ್ಮನ ನಾಮಸ್ಮರಣೆಯನ್ನ ಕೋಟಿ ಜಪಯತ್ನೆ ಮಾಡಕತ್ತಾರಲ್ಲ, ಈ ಜಪಯತ್ನೆ ಮಾಡುವುದರಿಂದ ಏನಾಗತ್ತಂದ್ರೆ ನಮ್ಮ ಮಲದೋಷ ನಿವಾರಣೆ ಆಗಿ, ಆ ನಂತರ ಮಲದೋಷ ನಿವಾರಣೆ ಆದ ಕೂಡಲೇ ಏನಾಗತ್ತಪ್ಪ ಅಂತಂದ್ರೆ ವಿಕ್ಷೇಪ ದೋಷ ಕೂಡ ನಿವಾರಣೆ ಆಗತ್ತಂತ ಬರ್ದಾರ. ವಿಕ್ಷೇಪ ಅಂದ್ರೆ ಮನಸ್ಸು ಚಂಚಲತ್ವ ಭಾವ ಐತಲ್ಲ, ಈ ಜಪ ಮಾಡುವುದರಿಂದ ಮನಸ್ಸು ಏಕಾಗ್ರತೆ ಆಗತಿ. ಏಕಾಗ್ರತೆ ಆತಪ್ಪ ಅಂದ್ರ ಆವರಣ ದೋಷಗಳು ನಿವಾರಣೆ ಆಗತ್ತಂತ ಬರ್ದಾರ ಪುಣ್ಯಾತ್ಮರ. ಅದಕ್ಕಾಗಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಶ್ರೀಮನ್ ನಿಜಗುಣ ಶಿವರ ಕೈವಲ್ಯ ಪದ್ಧತಿಯ 5ನೇ ಪದ, ಹರನಾಮವನ್ನು ಬಿಡದೆ ಜಪಿಸಬಲ್ಲವರ ಭವ ಮರಣ ಮಲ ಪಾಶ ಬಂದ ಬಹು ದುರಿತ ಕಂಟಕ ಒಳೆದು ಕೈಸಾರುತಿಯ ಒಮ್ಮಳ ತರ ಭೋಗ ಮೋಕ್ಷಬಹುದು ಅಂತ ಬರ್ದಾರ. ಶಿವ ಮಹಾದೇವ ಶಂಕರ ಶರ್ವ ಪಾರ್ವತಿ ಹಿಂಗ ಪರಮಾತ್ಮನ ಕುರಿತು ಬರ್ದಾರ ಪುಣ್ಯಾತ್ಮರ. ಅದಕ್ಕೆ ನಾಮಸ್ಮರಣೆಯನ್ನು ಮಾಡಿದ್ರೆ ಭಕ್ತಿಲಿಂದ, ಅನನ್ಯ ಭಕ್ತಿಲಿಂದ ಮಾಡಿದ್ರ. ಗೀತೆಯಲ್ಲಿ ಕೂಡ ಭಗವದ್ಗೀತೆಯಲ್ಲಿ ಇಷ್ಟೊತ್ತನ ಭಗವದ್ಗೀತೆಯನ್ನ 18ನೇ ಅಧ್ಯಾಯನ್ನ ಪಾರಾಯಣ ಮಾಡಿದ್ರಲ್ಲ, ಅದಕ್ಕೆ ಗೀತಾದಾಗೂ ಹೇಳ್ಯಾರ ಭಗವಂತ, ಅನನ್ಯ ಚಿಂತಾಯಂತೋ ಯೇ ಮಾಂ ಜನ ಪರಿವಿಪಾಶತೆ ತೇಷಾಂ ನಿತ್ಯಾಭಿಯುಕ್ತನ ಯೋಗಕ್ಷೇಮಂ ಓ ಹನ್ಯಾಂ. ಅಂದ್ರ ನನ್ನನ್ನು ಅನನ್ಯ ಚಿತ್ತದಿಂದ ಯಾವನು ನನ್ನನ್ನು ಭಜಿಸುತ್ತಾನೋ ಅಂಥವನ ಯೋಗಕ್ಷೇಮವನ್ನು ನಾನು ಸದಾ ಕಾಯ್ತೀನಿ ಅಂತ ಹೇಳಿಕೆಸಿಂದ
ಆ ಪರಮಾತ್ಮ ಹೇಳಿದಾನ. ಹಂಗೆ ನಾವು ಅನನ್ಯ ಚಿತ್ತದಿಂದ ನಾಮಸ್ಮರಣೆ ಮಾಡ್ತೀವಿ. ಹಂಗೆ ಹೆಂಗೆ ಮಾಡ್ಬೇಕಪ್ಪ ಅಂತಂದ್ರೆ ಭಕ್ತಿಲಿಂದ ಮಾಡ್ಬೇಕು. ನಾವು ಭಕ್ತಿ ಹೆಂಗದಪ್ಪ ಅಂತಂತಂದ್ರೆ ಚಿತ್ತಪ್ರಜ್ಞೆ ಲಕ್ಷಣ ಆಗಿರ್ಬೇಕು ಭಕ್ತಿ. ಅದು ಹೆಂಗತ್ತಪ್ಪ ಅಂದ್ರೆ ಹೊಸದಾಗಿ ಲಗ್ನ ಆಗಿದ್ರು ಒಂದಿಬ್ರು ದಂಪತಿಗಳದು, ಅವರಿಬ್ರು ಗಂಡ ಹೆಂಡತಿ ಕೂಡಿ ಈಗಲ್ಲ, ಈಗ ಒಂದು 20 ವರ್ಷದ ಹಿಂದಿನ ಸುದ್ದಿದೆ. ಈಗೇನು ಎಲ್ಲ ಕಡೆ ಮೊಬೈಲ್ ಬಂದವು. ಅವಾಗ ಏನಾಗಿತ್ತು ಅಂದ್ರೆ ಸಿನಿಮಾ ಟಾಕಿದ್ರು. ಯಾವಾಗ ಸಿನಿಮಾ ಟಾಕಿತ್ತು ಹೊಸದಾಗಿ ಲಗ್ನ ಆಗಿತ್ತು. ಆ ಲಗ್ನ ಆದ ಟೈಮ್ದಾಗ ಹೆಂಡತಿ ಕರ್ಕೊಂಡು ಸಿನಿಮಾ ನೋಡಕ್ ಹೋದಪ್ಪ ಭಕ್ತ. ಸಿನಿಮಾ ನೋಡಕ್ ಹೋದ ಕೂಡಲೇ ಗೆಳೆಯರು ಕೂಡಿ ಹೋದ್ರು. ಹೋದ ಕೂಡಲೇ ಸಿನಿಮಾ ಚಾಲು ಆತ್ರಿ. ಸಿನಿಮಾ ಚಾಲು ಆತು. ಪಾಪ ಹೊಸದಾಗಿ ಲಗ್ನ ಆಗಿತ್ತಲ್ಲ ಹೆಣ್ಮಗ ತಲೆ ನುಸಾಕತ್ತಿದ್ ಕೂಡಲೆಲ್ಲ ಅವ ಆಚಲ್ದು ರೀ ಮಾಮಾರ ನಮ್ಮ ತಲೆ ಭಾಳ ನುಸಾಕತ್ತೈತ್ರಿ ಅಂತ ನಾಕತ್ತೇಳು. ಅವನ್ನ ತಲೆ ನುಸಾಕತ್ತೈತಂದ್ರೆ ಈಗ ನಮ್ಮ ದೋಸ್ತರಿಗೆ ಕರ್ಕೊಂಡು ಹೊರಗೆ ಹೋಗ್ತಾಳಿಕ್ಕಿ ಕೆಲಸ ಕೇಳ್ತಿ ಅಂತ ಹೇಳಿ ಅಂದ. ಅವನ ದೋಸ್ತ ಇತ್ತಲ್ಲ, ಅವ ಏನ್ ಮಾಡಿದಪ್ಪ ಅಂತಂದ್ರ, ನೋಡಮ್ಮ ತಲೆ ನುಸಾಕತ್ತೈತಲ್ಲ, ನಾ ಒಂದು ಗುಳಿಗೆ ಕೊಡ್ತೀನಿ, ಈ ಗುಳಿಗೆಯನ್ನ ನಾಲ್ಗಿ ಮೇಲೆ ಇಟ್ಕೊಂಡು ಉಗುಳುವಂಗಿಲ್ಲ ನುಂಗುವಂಗಿಲ್ಲ ಹಿಂಗ್ ಕರಾರು ಮಾಡಿದ. ಈ ಗುಳಿಗೆ ತಗೋ, ಉಗುಳುವಂಗಿಲ್ಲ ನುಂಗುವಂಗಿಲ್ಲ, ಇದನ್ನ ನಾಲ್ಗಿ ಮೇಲೆ ಇಟ್ಕೊಂಡು ಸುಮ್ಮನೆ ಸಿನಿಮಾ ನೋಡು, ನಿನ್ ತಲೆ ಆರಾಮಾಗತ್ತಂತ ಹೇಳಿದ ಅವ್ರ ದೋಸ್ತ. ಆಯ್ತಂತ ಕಿಸಿಂದ ಗೆಳೆಯ ಕೊಟ್ಟು ಗುಳಿಗೆಯನ್ನು ತಗೊಂಡು ನಾಲ್ಗಿ ಮೇಲೆ ಇಟ್ಕೊಂಡು ಸುಮ್ಮನೆ ಪಿಕ್ಚರ್ ನೋಡಕತ್ತ ಹೆಣ್ಮಾಳು ತಲೆನ ಆರಾಮಾಗಿಬಿಡ್ತೀರಿ, ತಲೆ ನುಸುದ ಕಡಿಮೆ ಆಗ್ಬಿಡ್ತಿ. ಆಯ್ತು ಅಂತೂ ಇತ್ತು ಸಿನಿಮಾ ಮುಗಿದ ಕೂಡಲೇ ಹೆಣ್ಮಾಳು ಗುಳಿಗೆ ಕರಗಿಲ್ಲ. ಗುಳಿಗೆ ಹೆಂಗಾದ, ಇದು ಎಂಥ ಗುಳಿಗೆ ಕೊಟ್ಟಿರ್ಬೇಕು ಇವ್ರು ಅಂತ ಕಿಸಿಂದ ಸಿನಿಮಾ ಬಿಟ್ಟಿದಿಂದ ಹೊರಗೆ ಬಂದು ಆ ನಾಲ್ಗಿ ಮೇಲೆ ಇರ್ತಕ್ಕಂಥ ಗುಳಿಗೆ ಅಂಗೈಗೆ ಹಾಕೊಂಡು ನೋಡ್ತಾಳ. ಅದು ಗುಳಿಗೆ ಅಲ್ರಿ, ಅದು ಏನು ಹರಿದು ಕೊಟ್ಟಾನವ, ಅಂಗಿ ಬುಟ್ಟಿ ಕೊಟ್ಟಾನವ. ಅಂಗಿ ಬುಟ್ಟಿ ಹೇಗೆ ಏನ್ ಮಾಡ್ಯಾವ, ಗುಳಿಗೆ ಅಂತ ನಂಬ್ಯಾಳ. ಗುಳಿಗೆ ಅಂತ ನಂಬಿದಕ್ಕೆ ತಲೆ ಆರಾಮಾಗ್ಬಿಡ್ತಂತ. ಹಂಗೆ ಪರಮಾತ್ಮನ ನಾಮಸ್ಮರಣೆ ಮೇಲೆ ನಮ್ಗೆ ಅಪಾರವಾದ ನಂಬಿ ಇತ್ತಂದ್ರೆ ನಮ್ಮ ಸಂಸಾರ ಜಂಜಡ ಬಿಡಿಸೋದು ಅಷ್ಟಲ್ರಿ ಬೇಕಾದಾಗತ್ತೆ. ನಿಮಗೇನು ಹೇಳುವಂಥ ಅವಶ್ಯಕತೆ ಇಲ್ಲ. ಸೋಮನ ಕಪ್ಪದ ಪುಣ್ಯ ಎಲ್ಲಿ ಮಾಡಿ ಹಬ್ಬ ಐತಪ್ಪ ಅಂದ್ರೆ ಇತ್ತಾಗ 12 ಅರ್ಧರಿ, ಈ ಕಡೆ 12 ಅರ್ಧರಿ, 4 12 ಅರ್ಧರಲ್ರಿ. ಅದಕ್ಕೆ ಅಂಕಿ ಸಂಖ್ಯೆ ಇದು ಅಷ್ಟ. ಯಾವ್ರಂದ್ರೆ ಸೋಮನ ಕಪ್ಪದ ಅಂದ್ರೆ ಆ ಹಚ್ಚಿದ ದೀಪ ಆಡಿಲ್ಲ, 57 ವರ್ಷ ಎಕ್ತಾರ್ಕಾಯಿ ತಳಗಿಟ್ಟಿಲ್ಲ, ಅಖಂಡ ಭಜನೆ ನಡೆದತ್ತಪ್ಪ ಅಂತಂದ್ರೆ ಇದು ದೊಡ್ಡ ಆಗಾದ್ರಿ. ಇದು 1ನೇದು ಹುಬ್ಬಳ್ಳಿ, 2ನೇದು ಸೋಮನ ಕಪ್ಪ, 3ನೇದು ಬಾಳೆ ಕುಂದ್ರಿ ಅಂತ ಹೇಳ್ತಾರ. ನಾ ಬಾಳೆ ಕುಂದ್ರಿ ಹೋಗಿಲ್ಲ, ಹುಬ್ಬಳ್ಳಿಗೆ ಹೋಗಿವಿ. ಸೋಮನ ಕಪ್ಪದಂತೂ ಸದಾ ನೋಡ್ತಾ ಇದ್ದೀವಿ. ಪುಣ್ಯಾತ್ಮರು ಎಂಥ ಪುಣ್ಯಾತ್ಮರ. 3 ದಿನ ಯಜ್ಞೆ ಮಾಡ್ಬೇಕಾದ್ರೆ ಆ ಸಿಕ್ಬಿದ್ದಿ ಸಿಗಾಕಾರ ನಾವು 3 ದಿವ್ಸ ರೀ. 3 ದಿವ್ಸ ಐತೆ ಜಪಕ್ಕೆ ಕುಂದಿರ್ಸು ಅಂದ್ರೆ ಅಲ್ಲಿ ಜಪ ಕುಂದಿರ್ಸಿಕಿಸಿಂದ ಈ ಕಡೆ ವೇದಿಕೆ ಹತ್ರ ಬಂದಿರ್ತೀವಿ. ಆ ಜಪ ಅಲ್ಲೇ ತಳಗಿಟ್ಟು ಬಕ್ಕೊಂಬಿರ್ತಾವ ಗಿರಾಕಿ. ಹಂಗೆ ಯಜ್ಞೆ ಮಾಡ್ತಾರೆ. ಏನ್ ಮಾಡಿದ್ರಿ ಅಪ್ಪಾರ, ಇನ್ನು ಆದಂಗ ದಶಮಾಯನ ಏನ್ ಮಾಡಿದ್ರಿ. ಅವು ಎಕ್ತಾರಕಾಯಿ ಕೋಳಿ ಹಾಕೊಂಡು ಅವ ಪುಣ್ಯಾತ್ಮ ಕುರ್ಚಿ ಹಾಕೊಂಡು ನಿತ್ಯ ಹೊಡೆಯಾಕತ್ತಾನ. ಏನ್ ಮಾಡ್ತೀರಿ ಅಂಥವ್ರು 3 ದಿನ ಮಾಡಾಕ ದಿಕ್ಕು ಬದಲಾಗತ್ತೆ ನಮಗ. ನೀವು 57 ವರ್ಷ ನಡೆಸಿರಪ್ಪ ಅಂದ್ರ ಇದು ಸಾಮಾನ್ಯ ಆದ್ರಿ ನಿಮ್ಮ ಪುಣ್ಯಾತ್ಮ. ನಿಮ್ಮ ಪುಣ್ಯ ಎಲ್ಲಿ ಮಾಡಿ ಹಬ್ಬ ಸೋಮನ ಕಪ್ಪ ಅಂದ್ರ ಇಡೀ ಬಾಗಲಕೋಟೆ ಜಿಲ್ಲಾ ಅಲ್ಲ, ಕರ್ನಾಟಕ, ಉತ್ತರ ಕರ್ನಾಟಕ ತುಂಬ ಹಬ್ಬ ನೋಡಿ ನಿಮ್ಮ ಪುಣ್ಯಾತ್ಮರ. ಅದ್ರಾಗ ಸಂಶಯನೇ ಇಲ್ಲ. ಯಾಕಂದ್ರೆ ನಿರಂತರವಾಗಿ ನಮ್ಮ ಹುಡುಗರು ನಾವು ಎತ್ತರಕಾಯಿ ಕೊಟ್ಟು ದೇಶದಿಂದ ಅಲ್ಲಿ ಇತ್ತಾಗ ಅಪ್ಪ ಕಡೆ ಬಂದಿವಿ. ಸೋಮನ ಕಪ್ಪದ ಬದನಾಕ್ ಬಂದ ಹುಡುಗ ಅಪ್ಪರ ಕುರ್ಚಿ ಹಾಕೊಂಡು ಕುಂತಾನ್ರಿ ಜಪ. ಅವ ಇದನ್ನ ಎತ್ತರಕಾಯಿ ಹಿಡ್ಕೊಂಡು ಓಂ ನಮಃ ಶಿವಾಯ ಅಣ್ಣ ಕುರ್ಚಿ ಹಾಕೋ ಕುಂತು ಮಾಡಾಕತ್ತಾರಿ ಜಪ ಅಂತ ನಗಾಕತ್ತಿದ್ರ ಅಪ್ಪಾರ. ಅದಕ್ಕೆ ನಿಮ್ಮಂತ ಭಾಗ್ಯವಂತರೇ ಅದಿಲ್ಲ ನೋಡ್ಬೇಕು. ತಾಯಂದ್ರಿಗೆ ಪೂಜೆ ಹಿಡಿದವ್ರಿ ಓಂ ನಮಃ ಶಿವಾಯ ಬರೀ ಕುಂದ್ರೆ ಅಂತದೆಲ್ಲ ಹೇಳ್ಬೇಡ. ನಾವು ನೆಗುದಿಲ್ಲ ಇರುತ್ತ ಅಂತ ಒಂದು ಈ ಸೋಮನ ಕಪ್ಪದಾಗ 57 ವರ್ಷ ನಿರಂತರ ನಡೆದತಿ. ಮತ್ತು ಅಖಂಡ ಅಧಿಕ ಮಾಸದಲ್ಲಿ ಜಪಯಜ್ಞೆ, ಕೋಟಿ ಜಪಯಜ್ಞೆ ನಡೆದತಿ. ಇಂಥ ಒಂದು ಇದನ್ನು ನೋಡಿಕೆಸಿಂದ ಭಾಳ ನಮ್ಗೆ ಆನಂದ. ಈ ಪುಣ್ಯಾತ್ಮರ ಹರನಾಮವನ್ನು ಬಿಡದೆ ಜಪಿಸಬಲ್ಲವರ ಭವ ಮರಣ ಮಲ ಪಾಚ ಬಂದ ಬಹು ದುರಿತ ಕಂಟಕ ಒಳಗೆ ಕೈ ಸಾರುತ್ತೀಯ ಅಮಳ ತರಭೋಗ ಮೋಕ್ಷಗಳು. ತರಭೋಗ ಅಂದ್ರೆ ಎಲ್ಲ ಥರದಿಂದ ಮೋಕ್ಷ, ಭೋಗ ಮೋಕ್ಷ ಏನು ಬೇಡ್ತಿಲ್ಲ ಅಂತ ಸಿದ್ಧಿಯನ್ನಾಗತ್ತಂತ ಇಷ್ಟಾರ್ಥ ಕೊಟ್ಟಂತ ಪರಮಾತ್ಮನ ಶಕ್ತಿ ಐತಿ. ಪರಮೇಶ್ವರಿಗೆ ಪುಣ್ಯ ನಾಮವನ್ನು ಪಗಲಿರು ಸರುಸಾನು ರಾಗದಿಂದ ಓದಿ ಕೇಳಿದವರಿಗೆ ದುರಿತ ಕಂಟಕ ಒಳೆದು ಕೈ ಸಾರುತ್ತಿ ಒಮಳತರ ಭೋಗ ಮೋಕ್ಷಗಳು. ನೀವಿನು 6ನೇ ಪದದೊಳಗ 5ನೇ ಪದದೊಳಗ ಶಿವನ ಸ್ತುತಿ ಹೇಳ್ಯಾರ, 6ನೇ ಪದದೊಳಗ ಆ ದೇವಿ ನಾಮಸ್ಮರಣೆ ಹೇಳ್ಯಾರ. ಹಿಂಕಾರಿ ವಾಣಿ ಕಲ್ಯಾಣಿ ರುದ್ರಾಣಿ ಓಂಕಾರ ರೂಪಿನ ಗಣಾನಿ ಗಾನ ಪ್ರೀತಿ ಇಂಕಿಲ ಮಾಲಿನಿ ಮಾಮಾತ ಇಂಕ್ಲಿಂಕಿಲೆ ಹೊರವರನ್ನೇ ಸೌಕಾರ ಸದನೆ ಶಾಂಕರಿ ಶಾಣಿ ಎಂದು ಅಂತೇಳಿ ಅದು 5 ನುಡಿ ಅಷ್ಟಪದಿ ಅದ. ಇದು ಅಷ್ಟಪದಿನ, ಅದು ಅಷ್ಟಪದಿನ. 8 ಸಾಲಿನ ಒಂದೊಂದು ಪದ್ಯವನ್ನು ಬರೆದಾರ.
ಅಂತ ಅದನ್ನು ನಾವು ಸಂಸಾರಗ್ರಸ್ತರಾಗಿದ್ದವರು ಈ ಎರಡು ಪದ್ಯನ ಕಂಠಪಾಠ ಇರಬೇಕು ನಮಗೆ. ಅಂದ್ರೆ ಯಾವುದು ಸಂಸಾರದಾಗ ಯಾವುದು ಕಂಠಕ್ಕೆ ಬರಂಗಿಲ್ಲ ಅಂತ ಬರ್ದಾರ. ಯಾಕಂತಂದ್ರೆ ಈಗ ಅನೇಕ ಥರದಿಂದ ನಿಂಬಿಕಾಯಿ ಮಂತ್ರ ಹೋಗು ಕಂಪನಿ ಭಾಳ ಐತಿ, ಬೇಕಾದ ಮಾಡಲಿ, ಏನೇನು ಕೆಲಸ ಇಲ್ಲ. ನಾನು ನಿತ್ಯ ದೇವಿ ಪಾರಾಯಣ ಮಾಡ್ತೀನಿ, ನನಗೆ ಆದ ಘಟನೆನೇ ಹೇಳ್ಬಿಡ್ತೀನಿ. ಸೋಮನ ಕೊಪ್ಪದಾಗ ನಾವು ತೋಟದಾಗದೀವಿ ರೀ, ತೋಟದಾಗತ್ತೆ ನಿತ್ಯ ಸರ್ದಾರ ಅಪ್ಪಗಳು